Taste the Daily. Taste the Daily. ನಾಳೆಯಿಂದ ಬೆಂಗಳೂರಿನಲ್ಲಿ ಜಿಬಿಎ ಆಡಳಿತ ಜಾರಿ. ಜಿಬಿಎಗೆ ಬಿಬಿಎಂಪಿ ಅಧಿಕಾರಿಗಳು ಮರು ನಿಯೋಜನೆ. ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆಯ ಆಧಾರದಲ್ಲಿ ಮರು ನಿಯೋಜನೆ. ಜಿಬಿಎ ಹುದ್ದೆಗಳ ವಿವರ, ಯಾರ್ಯಾರು ಮುಖ್ಯಸ್ಥರು, ಏನೇನು ಬದಲಾವಣೆ ಆಗಿದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ನಾಳೆಯಿಂದಲೇ ಜಿಬಿಎ ಅಧಿಕಾರ ಸ್ವೀಕರಿಸ್ತಾ ಇದೆ. ಜಿಬಿಎಗೆ ಬಿಬಿಎಂಪಿ ಅಧಿಕಾರಿಗಳು ಮರು ನಿಯೋಜನೆ ಆಗಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು, ಅದರ ಆಧಾರದಲ್ಲಿ ಮರು ನಿಯೋಜನೆಯನ್ನು ಮಾಡಲಾಗಿದೆ. ಸೊ ಹಾಗಿದ್ರೆ ಅದರ ವಿವರವನ್ನು ನೋಡೋಣ. ಜಿಬಿಎ ಹುದ್ದೆಗಳ ವಿವರ. ಜಿಬಿಎ ಮುಖ್ಯ ಆಯುಕ್ತರ ಹುದ್ದೆ ಇಲ್ಲಿ ಮಹೇಶ್ವರ ರಾವ್ನ ನೇಮಕ ಮಾಡಲಾಗಿದೆ. 4 ವಿಶೇಷ ಆಯುಕ್ತರ ಹುದ್ದೆ ಇದೆ. IAS ಅಧಿಕಾರಿಗಳ ನೇಮಕ ಆಗಿದೆ. BMTF ಹುದ್ದೆ, ADGP ಶ್ರೇಣಿ IPS ಅಧಿಕಾರಿಗಳ ನೇಮಕ ಆಗಿದೆ. BMTF SP ಹುದ್ದೆ, IPS ಹಾಗೆ SP ಶ್ರೇಣಿಯ ಅಧಿಕಾರಿಗಳು. BMTF ಉಪ ಪೊಲೀಸ್ ಅಧೀಕ್ಷಕ ಹುದ್ದೆಗೆ KPSC ಅಧಿಕಾರಿ ಸಹಾಯಕ ಆಯುಕ್ತರ ಹುದ್ದೆಗೆ ಹಿರಿಯ ಶ್ರೇಣಿಯ 2 KS ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. GBA ಹುದ್ದೆಗಳ ವಿವರ ಇದು. ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳ ನೇಮಕವನ್ನು ಕೂಡ ಮಾಡಲಾಗ್ತದೆ. ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಇಲ್ಲಿವರೆಗೂ BBMP ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ರು, BBMP ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಇದೀಗ GBA ಆಗಿರುವಂಥ ಹಿನ್ನೆಲೆಯಲ್ಲಿ ಹುದ್ದೆಗಳನ್ನು ಮತ್ತು ಸ್ಥಾನಮಾನಗಳನ್ನು ಕೂಡ ಬದಲಾವಣೆ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ